CSK ವರ್ಸಸ್ GT ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಸ್ವಾಗತ. ನಾನು ನಿಮ್ಮ ರವಿ ಗುರು. ಇವತ್ತು ಲಿಟ್ರಲಿ ಒಳ್ಳೆ ಸಖತ್ತಾಗಿ ಮ್ಯಾಚ್ ಶುರು ಮಾಡಿದ್ದಾರೆ ಅಂತ ಅನಿಸುತ್ತೆ. ಯಾಕೆಂತಂದರೆ 2 ಯಂಗ್ಸ್ಟರ್ಸ್ ಇವತ್ತು ಮುಖಾಮುಖಿ ಆಗ್ತಿದ್ದಾರೆ. ಅಂದರೆ ಹೊಸದಾಗಿ ಕ್ಯಾಪ್ಟನ್ಸಿ ನಮ್ಮ ಗಿಲ್ ಮತ್ತು ಋತುರಾಜ್ ಗೈಕ್ವಾಡ್ ಅವರು ಯಾವ ಥರ ಒಂದು ಹೊಸ ಐಡಿಯಾದಲ್ಲಿ ಬರ್ತಾರೆ ಅಂತ ನನಗೂ ತುಂಬ ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ದೆ. ಒಂದು ಸೂಪರಾಗಿ ಬಂದಿದ್ದಾರೆ ಅಂತ ಅರ್ಥ ಆಯಿತು. ನಮ್ಮ GT ಅವರು ಟಾಸ್ ಗೆದ್ದು ಫೀಲ್ಡಿಂಗ್ ಚೂಸ್ ಮಾಡಿದ್ರೆ, ನಮ್ಮ ಚೆನ್ನೈ ಸೂಪರ್ ಕಿಂಗ್ಸ್ ಅವರು ಬ್ಯಾಟಿಂಗ್ ಶುರು ಮಾಡಿದ್ರು. ಗುರು, ನನಗೆ ಬ್ಯಾಟಿಂಗ್ ಅಲ್ವಾ ಕೊಟ್ಟಿರೋದು ಬಾ ಗುರು, ನಮ್ಮ ಹೋಮ್ ಗ್ರೌಂಡಲ್ಲಿ ನಾನು ಬ್ಯಾಟಿಂಗ್ ಆಡೋಕ್ಕೆ ನನಗೆ ಭಯ ಅಂದ್ಬಿಟ್ಟು CSK ಅವರು ಶುರು ಮಾಡೋದು ಏನು ಗುರು, ವಾಟ್ ಎ ಸ್ಟಾರ್ಟ್ ಗುರು. ರಚೀಂದ್ರ ರವೀಂದ್ರ ಸೂಪರಾಗಿ ಸ್ಟಾರ್ಟ್ ಮಾಡಿದ್ರು ಗುರು. ಒಳ್ಳೆ ಮಸ್ತ್ ಬ್ಯಾಟಿಂಗ್ ಮಾತ್ರ ಸ್ಟಾರ್ಟ್ ಮಾಡಿದ್ರು. ಒಳ್ಳೆ ಪವರ್ ಪ್ಲೇ ಸಖತ್ತಾಗಿ ಯುಟಿಲೈಸ್ ಮಾಡ್ಕೊಂಡ್ರು ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಋತುರಾಜ್ ಗೈಕ್ವಾಡ್ ಅವ್ರಿಗೆ ಒಳ್ಳೆ ರೊಟೇಷನ್ ಕೊಟ್ಕೊಂಡು ಒಳ್ಳೆ ಸಾಥ್ ಕೊಟ್ಕೊಂಡು ಹೋಗ್ತಾಯಿದ್ರು. ಏನು ಗುರು ರಚೀಂದ್ರ ರವೀಂದ್ರ ಮಸ್ತ್ ಗುರು. ಲೀಟ್ರಲ್ಲಿ 46 ರನ್ ಗುರು. ಸೂಪರಾಗಿ ಆಡಿದ್ರು. 20 ಬಾಲ್ಸ್ಗೆ ಇದರಲ್ಲಿ 6 4 3 6 ಭರ್ಜರಿ ಬ್ಯಾಟಿಂಗ್ ಆಡಿದ್ದರಿಂದ ನಮ್ಮ ಋತುರಾಜ್ ಅವರು ಸೂಪರಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ರಚೀಂದ್ರ ರವೀಂದ್ರ ಔಟ್ ಆಗ್ತಿದ್ದಂಗೆ ನಮ್ಮ ನೆಕ್ಸ್ಟು ರಹಾನೆ ಬಂದರು. ಅವ್ರು ಅಂತ ಏನು ಬ್ಯಾಟಿಂಗ್ ಆಡಲಿಲ್ಲ. ಬಟ್ ನೆಕ್ಸ್ಟ್ ನೋಡಪ್ಪ, ನಮ್ಮ ದುಬೈ ಎಂಟ್ರಿ ಭರ್ಜರಿ ಗುರು. ಏನು ಗುರು, ಬತ್ತಿದಂಗೆ 2 6 ಗುರು. ಸೀರಿಯಸ್ಲಿ ಬತ್ತಿದಂಗೆ 2 6 ಮಸ್ತ್ ಸ್ಟಾರ್ಟ್ ಮಾಡಿದ್ರು ಅಂತಲೇ ಹೇಳ್ಬೋದು. ಭಯಂಕರವಾಗಿ ಹೊಡೆದ್ರು. ಏನು ಹೊಡಿತಾ ಇದ್ರು ಶಾರ್ಟ್ಸ್, ಆಚೆ ಸ್ವಿಂಗ್ ಅಂತ ಹೋಗ್ತಾಯಿದ್ದು. ಅದು ನೋಡೋಕ್ಕೆ ಒಂಥರ ಸಖತ್ ಖುಷಿ ಕೊಡ್ತಾಯಿತ್ತು. ಇನ್ನು ಅಂಥ ಬ್ಯಾಟ್ಸ್ಮನ್ ಇನ್ಯಾರೂ ಬರಲಿಲ್ಲ. ಯಾಕೆ ಆಮೇಲೆ ನಮ್ಮ ಧೋನಿ ಬರ್ತಾರೆ ಅಂತ ಎಲ್ಲ ರೆಡಿಯಾಗಿ ನಿಂತಿದ್ರು. ಅಲ್ಲಿ ಟಿ ವಿಲಿ ತೋರಿಸ್ತಾ ಇದ್ದಾರೆ, ಧೋನಿ ಬರ್ತಾರೆ ಕಿರ್ಚ್ತಾ ಇದ್ದಾರೆ, ಕ್ರೌಡೆಲ್ಲ ಊ ಅಂತ ಕಿರ್ಚ್ತಾ ಇದ್ದಾರೆ. ಬಟ್ ಧೋನಿ ಬರಲಿಲ್ಲ. ನಾನು ವೆಯ್ಟ್ ಮಾಡ್ತಾ ಇದ್ದೆ ಧೋನಿ ಬರ್ತಾರೆ ಅಂದ್ಬಿಟ್ಟು. ಕೊನೆಗೂ ಬರಲಿಲ್ಲ. ನೆಕ್ಸ್ಟ್ ನಮ್ಮ ಸಮೀರ್ ರಿಜ್ವಾನ್ ಕಳಿಸಿದ್ರು ಗುರು. ಏನು ಗುರು, ರಶೀದ್ ಖಾನ್ಗೆ ಹೊಡೆದ ಗುರು 2 6 ಗುರು. ಮೊದಲನೇ ಡೆಬ್ಯೂ ಮ್ಯಾಚೇ 2 6. ಇವತ್ತು ಹೈಲೈಟ್ ಅವನೇ ಸಖತ್ತಾಗಿ ಆಡಿದ ಗುರು ಲಿಟ್ರಲಿ. ಇನ್ನು ನಮ್ಮ GT ಬೌಲಿಂಗ್ ಬಂತು ಅಂದರೆ ಏನು ಗುರು, ಇಷ್ಟು ವರ್ಸ್ಟಾಗಿ ಬೌಲಿಂಗ್ ಮಾಡ್ತಾರೆ ಅಂತ ನನಗೆ ಕನಸಲ್ಲ ಕಂಡಿರಲಿಲ್ಲ ಗುರು. ಯಾಕೆ ಅಂತಂದರೆ ತುಂಬ ಬೇಜಾರಾಗ್ಬಿಡ್ತು ಬಿಡು. ಒಮರ್ಜೆಗೆ 3 ಓವರ್ಸ್ಗೆ 30 ರನ್ಸ್ ಗುರು. ಲಿಟ್ರಲಿ ಎಷ್ಟು ಬೇಜಾರಾಯಿತು ಅಂದರೆ 3 ಓವರ್ಸ್ಗೆ 30 ರನ್ಸು. ನೆಕ್ಸ್ಟ್ ಓವರೇ ಕೊಟ್ಟಿಲ್ಲ ಅವನಿಗೆ, ಸ್ಟಾಪೇ ಮಾಡಿಸ್ಬಿಟ್ರು. 6 ಮೆಂಬರ್ಸ್ನ ಆ್ಯಡ್ ಮಾಡಿದ್ದಾರೆ ಬೌಲರ್ಸ್. ಇವಾಗ ತುಂಬ ಬೇಜಾರಾಗೋಯ್ತು. ನೆಕ್ಸ್ಟು ನಮ್ಮ ಉಮೇಶ್ ಯಾದವ್ GT ಪ್ರೀವಿಯಸ್ ಮ್ಯಾಚು ಲಾಸ್ಟ್ ಓವರು ವಿನ್ ಮಾಡಿಸ್ಕೊಂಡು ಕೊಟ್ಟಂಥ ಬೌಲರು ಬರೀ 2 ಓವರ್ ಸೀಮಿತ ಮಾಡಿಬಿಟ್ರು. ಬರೀ 2 ಓವರು ಬೇಜಾರಾಗೋಯ್ತು. ಅದೂ 2 ಓವರ್ಸ್ಗೆ 27 ರನ್ಸು. ಅದು ಒಂದು ಇದಾಗೋದಾದರೆ, ಇನ್ನು ರಶೀದ್ ಖಾನ್ಗೆ ನಾಯಿ ಹೊಡೆದಂಗೆ ಹೊಡೆದ್ಬಿಟ್ರು. ಅವ್ರು ಇರೋದ್ರಲ್ಲಿ ಓಕೆ 2 ವಿಕೆಟ್ ತೊಗೊಂಡ್ರು ಅನ್ನೋದು ಬಿಟ್ಟರೆ, ನಾಯಿ ಹೊಡೆದಂಗೆ ರುಬ್ ಬಿಸಾಕಿದ್ರು. ಅವ್ರಿಗೇನು ಕಡಿಮೆ ಹೊಡೆದಿಲ್ಲ ಗುರು. 4 ಓವರ್ಸ್ಗೆ 49 ರನ್ಸು. ಅವರೇ ಹೈಯೆಸ್ಟ್ ಈ ಸತಿ 49 ರನ್ಸ್ ಹೊಡೆಸ್ಕೊಂಡಿರೋದು. ಇನ್ನು ಸಾಯಿ ಕಿಶೋರ್ಗೆ 3 ಓವರ್ಸ್ಗೆ 28 ರನ್ಸ್ ಅವರು. ಇನ್ನು ಜಾನ್ಸನ್ಗೆ 4 ಓವರ್ಗೆ ಅವ್ರಿಗೂ ಹೊಡೆದಿದ್ದಾರೆ. ಅವ್ರಿಗೂ ನಾಯಿ ಹೊಡೆದಂಗೆ ಹೊಡೆದಿದ್ದಾರೆ. 35 ಹೊಡೆದಿದ್ದಾರೆ. ಅವ್ರಿಗೂ ನಾಯಿ ಹೊಡೆದಂಗೆ ಹೊಡೆದ್ಬಿಟ್ಟಿದ್ದಾರೆ. ಇನ್ನು ಮೋಹಿತ್ ಶರ್ಮಾ ಒಬ್ಬರೇ ಓಕೆ ಮ್ಯಾನೇಜಬಲ್ ಅಂತ ಹೇಳ್ಬೋದು. ಇನ್ನು ನಮ್ಮ GT ಅವರು ಬ್ಯಾಟಿಂಗ್ ಶುರು ಮಾಡಿದ್ರು ಗುರು. ಏನು ಗುರು, ಸ್ಟಾರ್ಟಿಂಗಲ್ಲೇ ಡಮಾರ್ ಗುರು. ತುಂಬ ಸ್ಟಾರ್ಟಿಂಗಲ್ಲೇ ಡಿಸಪಾಯಿಂಟ್ ಮಾಡಿಬಿಟ್ರು. ಏನು ನಮ್ಮ ಗಿಲ್ ಅವರು ಆಡ್ತಾರೆ ಅಂತ 2 ಮ್ಯಾಚಿಂದ ವೆಯ್ಟ್ ಮಾಡಿ ಸಾಕಾಗ್ಬಿಡೋದು ನನಗೂ. 2 ಮ್ಯಾಚಿಂದನೂ 20-25 ಮೇಲೂ ಹೋಗ್ತಾ ಇಲ್ಲ, ಕೆಳಗಡೆ ಹೋಗ್ತಾ ಇಲ್ಲ. ಅಲ್ಲೇ ಮಿಡ್ಲಲ್ಲೇ ಆಡ್ಕೊಂಡು ಹೋಗೋದು. 10ರಿಂದ ಒಳಗಡೆ 20 ಮೇಲೂ ಹೋಗ್ತಾ ಇಲ್ಲ, ಅಲ್ಲೇ ಮಿಡ್ಲಲ್ಲೇ ಆಡ್ಕೊಂಡು ಅವರು ಹೋಗ್ತಾ ಇದ್ದಾರೆ. ಇನ್ನು ಶಾ ಸ್ವಲ್ಪ ನಿಂತ್ಕೊಂಡು ಆಡ್ತಾ ಇರೋ ಚೆನ್ನಾಗೆ ಹೋಗ್ತಾಯಿತ್ತು. ಶಾ ಓಕೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾಯಿದ್ರು. ಬಟ್ ಅವರು ಔಟ್ ಆಗ್ಬಿಟ್ರು. ಹಿಂಗೆ ಹೇಳ್ಬೇಕು ಅಂತಂದರೆ GT ಕಡೆ ಬ್ಯಾಟಿಂಗ್ ವರ್ಸ್ಟ್ ಆಗಿತ್ತು. ಯಾರು ಆಡಲಿಲ್ಲ ಕೂಡ. ಬೇಜಾರು ಅದೊಂದು ಹೇಳಿದ್ರೆ, ಸಾಯಿ ಸುದರ್ಶನ್ ಒಬ್ಬರೇ ಮಾತ್ರ 32 ರನ್ ಹೊಡೆದವ್ರು ಬಿಟ್ಟರೆ ಇನ್ನು ಬೇರೆ ಯಾವುದೇ ಕಾಂಟ್ರಿಬ್ಯೂಷನ್ ಇಲ್ಲ. ಎಲ್ಲ ಲೋವರ್ ಆರ್ಡ್ರಲ್ಲೇ ಹೋಗ್ಬಿಟ್ಟಿದ್ದಾರೆ. ಇನ್ನು GT ಅವ್ರದ್ದು ಬೌಲಿಂಗು ವರ್ಸ್ಟ್ ಇವತ್ತು, ಬ್ಯಾಟಿಂಗು ಮೋಸ್ಟ್ ವರ್ಸ್ಟು. ಇನ್ನು ನಮ್ಮ CSK ಅವರ ಬೌಲಿಂಗ್ ಹೇಳಬೇಕು ಅಂದರೆ, ಬ್ಯಾಟಿಂಗ್ ಹಿಂಗೆ ಶುರು ಮಾಡೋದು ಹೈಟೆಕ್ಕಾಗೆ, ಬೌಲಿಂಗು ಅದೇ ಕ್ಲಾಸ್ ಲೆವೆಲಾಗಿ ತೊಗೊಂಡೋಗಿ ಕ್ಲೋಸ್ ಮಾಡಿದ್ರು. ಸಖತ್ತಾಗೆ ಬೌಲಿಂಗ್ ಶುರು ಮಾಡಿದ್ರು. ನಮ್ಮ ದೀಪಕ್ ಚಹರ್ ಅವರು 2 ವಿಕೆಟ್ ತೊಗೊಂಡ್ರು. ಅವರು ಸೂಪರ್ ಲಿಟ್ರಲ್ಲಿ ಸಖತ್ತಾಗಿ ಆಡಿಸಿದ್ರು. ಮುಸ್ತಫಿಜರು ಅವರು 2 ವಿಕೆಟು. ಎಲ್ಲ ಹಂಚ್ಕೊಂಡ್ಬಿಡಿದ್ರೆ, ನನಗೆ ಹೇಳ್ಕೊಂಡು ಅನ್ನೋ ಥರ ವಿಕೆಟ್ ಎಲ್ಲ 2 ತೊಗೊಂಡ್ಬಿಟ್ಟಿದ್ದಾರೆ. ಇನ್ನು ದಿಶಾ ದೇಶಪಾಂಡೆ ಅವರು 2. ನಮ್ಮ ಜಡ್ಡುಗೆ ಈ ಸತಿ ಒಂದೇ ಒಂದು ವಿಕೆಟ್ ಸಿಕ್ಕಿಲ್ಲ. ಅದೊಂದು ಇದು ಡಿಸಪಾಯಿಂಟ್ ನನಗೆ. ಜಡ್ಡು ಅವ್ರಿಗೇನು ಒಳ್ಳೆ ಸ್ಕೋರ್ ಹೊಡೆದಿದ್ರೆ ಆರಾಮಾಗಿ ಜಡ್ಡುಗೆ ಪಕ್ಕ 4 ಓವರ್ ಹಾಕಿದ್ರೆ 2 ವಿಕೆಟ್ ತೊಗೊಂಡ್ರು ಅವರು. ಅದರಲ್ಲೇನು ಡೌಟೇ ಇರಲಿಲ್ಲ. ಇನ್ನು ಡ್ಯಾರಿ ಮಿಚೆಲ್ ಅವ್ರಿಗೂ 1 ವಿಕೆಟ್ ಬಂದಿದೆ. ಇನ್ನು ಪಾರ್ಥಿರಾಣ ಅವ್ರಿಗೂ 1 ವಿಕೆಟ್ ಸಿಕ್ಕಿದೆ. ಈ CSK ಕೂಟ 206 ರನ್ನ ಚೇಸ್ ಮಾಡೋಕ್ಕಾಗದೆ ನಮ್ಮ GT ಅವರು ಬರೀ 143ಕ್ಕೆ 8 ವಿಕೆಟ್ ಕಳ್ಕೊಂಡು ಇವತ್ತಿನ ಮ್ಯಾಚ್ ಸೋತಿ ಸುಣ್ಣ ಆಗ್ಬಿಟ್ಟಿದ್ರು. ಸೊ ಇದಾಗಿತ್ತು ಇವತ್ತಿನ ಅಪ್ಡೇಟ್. ನೋಡ್ತಾ ಇರಿ. ಬೈ ಬಾಯ್.